ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಬದುಕು ಇರುವುದೇ ಬದುಕುವುದಕ್ಕೆ ಅನ್ನುವಂಥ ಒಂದು ಮುತ್ತಿನಂಥ ಮಾತಿನೊಂದಿಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹೋಗೋಣ. ವೀಕ್ಷಕರೇ, ಇವತ್ತಿನ ಈ ನಮ್ಮ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾದಂಥ ವಶೀಕರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಕೇವಲ ಒಂದು ಗ್ಲಾಸ್ ನೀರಲ್ಲಿ ನಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಯಾವ ರೀತಿ ನಮ್ಮ ಕಡೆ ವಶೀಕರಣವನ್ನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದ್ ವೇಳೆ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಯಾವ್ದಲ್ಲ ಒಂದಲ್ಲ ಒಂದು ರೀತಿಯಾದಂತ ಸಮಸ್ಯೆ ಇದ್ದೇ ಇರುತ್ತೆ ಕಣ್ರಿ. ಮನುಷ್ಯ ಅಂದ್ಮೇಲೆ ಸಮಸ್ಯೆಗಳು ಇರೋದು ಸಹಜ. ಅದೆಂತ ಸಮಸ್ಯೆಗಳು ಇದ್ರೂ ಸಹ ನಮ್ಮ ಗುರೂಜಿಯವರು ಅತಿ ಶೀಘ್ರದಲ್ಲಿ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ. ಅದಕ್ಕೆಲ್ಲ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಗುರೂಜಿ ಅವ್ರ ನಂಬರ್ಗೆ ಕರೆಯನ್ನ ಮಾಡಿ, ದಯವಿಟ್ಟು ಜೀವನವನ್ನ ತುಂಬಾ ಖುಷಿಯಾಗಿ ನೀವು ಬಾಳ್ಬೇಕು ಅಂತ ಹೇಳಿದ್ರೆ, ಇರುವಂತ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋ ಆಸೆ ಏನಾದ್ರೂ ನಿಮಗಿದ್ರೆ ಗುರೂಜಿ ಅವ್ರನ್ನ ಈ ರೀತಿ ಈಗಲೇ ಬನ್ನಿ ವೀಕ್ಷಕರೇ, ವಿಡಿಯೋನ ನೋಡೋಣ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಲೋಟ ನೀರು ಮತ್ತು 4 ಲವಂಗದಿಂದ ಹೇಗೆ ನಾವು ಇಷ್ಟಪಡುವಂತಹ ವ್ಯಕ್ತಿಯನ್ನ ನಮ್ಮ ವಶಕ್ಕೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಲೋಟ ನೀರನ್ನ ತಗೊಂಡು ಅದರಲ್ಲಿ 1 ಲವಂಗವನ್ನ ಅದರಲ್ಲಿ ಹಾಕಿ, ನಂತರ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನ 11 ಬಾರಿ ಹಾಗೂ ನಿಮ್ಮ ಇಷ್ಟ ದೇವರನ್ನ 11 ಬಾರಿ ಹೇಳ್ಕೊಂಡು ಆ ನೀರಿನಲ್ಲಿ ಈ 1 ಲವಂಗವನ್ನ ಹಾಕೊಳ್ಳಿ. ನಂತರ ಈ ಲವಂಗವನ್ನ ಹೊರತೆಗೆದು ಮತ್ತೊಂದು ಬಾರಿ ಇನ್ನೊಂದು ಲವಂಗವನ್ನ ಅದರಲ್ಲಿ ನೀವು ಹಾಕುವಾಗ ಮತ್ತೆ ಅದೇ ರೀತಿ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನ ಹಾಗೂ ನಿಮ್ಮ ಇಷ್ಟ ದೇವರನ್ನ 11 ಬಾರಿ ನೀವು ನೆನೆಸ್ಕೊಂಡು ಈ ರೀತಿ ಹಾಕಿ. ಒಂದೊಂದು ಲವಂಗವನ್ನು ಸಹ ನೀವು ಹಾಕುವಾಗಲೂ ಸಹ ಇದೇ ರೀತಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು 11 ಬಾರಿ, ನಿಮ್ಮ ಇಷ್ಟ ದೇವರ ಹೆಸರನ್ನ 11 ಬಾರಿ ಹೇಳ್ಕೊಂಡು ಈ 4 ಲವಂಗವನ್ನು ಸಹ ಅದರೊಳಗೆ ಒಟ್ಟಿಗೆ ಹಾಕ್ಬಿಡಿ. ನೋಡಿ, ಈ ರೀತಿ ನಾನು ಯಾವ ರೀತಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಹಾಕ್ಬಿಟ್ಟು ಇಟ್ಬಿಟ್ಟು ಎಷ್ಟೊತ್ತು ಇದನ್ನ ಈ ನೀರಲ್ಲೇ ನಾವು ಲವಂಗವನ್ನ ಬಿಡಬೇಕು ಅನ್ನಂಗಿದ್ರೆ ಇದನ್ನ ನೀವು 1 ಗಂಟೆಗಳ ಕಾಲ ಈ 4 ಲವಂಗವನ್ನ ಆ ನೀರಲ್ಲೇ ಬಿಟ್ಬಿಡಿ. ನಂತರ ಆ ಲವಂಗವನ್ನ ಹೊರ ತೆಗೆದು ನೀವೇನಪ್ಪ ಮಾಡಿ ಅಂತ ಹೇಳಿದ್ರೆ, ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನ ಹಾಗೂ ನೀವು ಇಷ್ಟ ದೇವರಿದ್ದಾರಲ್ಲ ಅವರ ಹೆಸರನ್ನ 108 ಬಾರಿ ನೀವು ಹೇಳಬೇಕು. ಇದನ್ನ ನೀವು ಹೇಳುವಾಗ ಮನಸ್ಸಲ್ಲಿ ನೀವು ಬಂದ್ಬಿಟ್ಟು ನೀವು ಇಷ್ಟಪಡ್ತಾ ಇರುವಂತ ವ್ಯಕ್ತಿಯ ಹೆಸರನ್ನ ಹಾಗೂ ನಿಮ್ಮ ಇಷ್ಟ ದೇವರನ್ನ ಚೆನ್ನಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ಮಾಡಬೇಕು, ಸರಿನಾ? ಆಮೇಲೆ ನೀವೇನಪ್ಪ ಮಾಡಿ ಅಂದ್ರೆ, ಏನು ಮಂತ್ರ ಮಾಡಿಟ್ಕೊಂಡಿದ್ದೀರಲ್ವಾ, ಈ ನೀರನ್ನ ಮಾಡಿಟ್ಕೊಂಡಿದ್ದೀರಲ್ಲ ಈ ನೀರನ್ನ ನೀವು ಕುಡಿದ್ಬಿಡಿ, ಓಕೆನಾ? ಆಮೇಲೆ ನೀವು ಮಾಡಿ ಅಂತ ಹೇಳಿದ್ರೆ, ಈ ಲವಂಗವನ್ನ 24 ಗಂಟೆ ಒಳಗಡೆ ನೀವು ತಿಂದು ಮುಗಿಸ್ಬೇಕು. ಅಂದ್ರೆ ಈ 4 ಲವಂಗವನ್ನ ನಾವೇ ತಿಂದ್ಬಿಡ್ಬೇಕಾ ಅಂದ್ರೆ ಒಟ್ಟಿಗೆ ಅಂತ ಏನಾದ್ರೂ ನೀವು ಯೋಚನೆ ಮಾಡ್ತಾ ಇದ್ರೆ, ಒಂದು ವೇಳೆ ಅರ್ಧ ಗಂಟೆಗೊಮ್ಮೆ ಅಂದ್ರೆ ಅಥವಾ 1 ಗಂಟೆಗೊಮ್ಮೆ ನೀವೇನ್ ಮಾಡಿ ಒಂದೊಂದು ಲವಂಗವನ್ನೇ ನೀವೇ ತಿನ್ಬಿಡಿ, ಓಕೆನಾ? ಇದನ್ನ ಆದ್ರೆ ನೀವು 24 ಗಂಟೆ ಒಳಗಡೆ ಈ 4 ಲವಂಗವನ್ನ ನೀವು ತಿಂದು ಮುಗಿಸ್ಬೇಕು. ನೀವು ತಿಂದಾದ ಕೆಲವು ಗಂಟೆಗಳಲ್ಲಿ ಖಂಡಿತ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನೀವು ಹೇಳೋದನ್ನ ಕೇಳ್ತಾರೆ ವೀಕ್ಷಕರೇ. ಖಂಡಿತ ಈ ಒಂದು ವಿಡಿಯೋ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಸಹ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ಅನ್ಕೊಳ್ತೀವಿ. ದಯವಿಟ್ಟು ಪ್ರತಿಯೊಬ್ರು ಸಹ ಈ ವಿಡಿಯೋವನ್ನು ಕೆಟ್ಟದಕ್ಕೆ ದಯವಿಟ್ಟು ಬಳಸಬೇಡಿ, ಒಳ್ಳೇದಕ್ಕೆ ಬಳಸಿ ಅಂತ ಹೇಳ್ತಾ, ನೀವೇನಾದ್ರೂ ಸಹ ನಮ್ಮ ಗುರೂಜಿಯವ್ರನ್ನ ಸಂಪರ್ಕಿಸ್ಬೇಕು ಅನ್ನಂಗಿದ್ರೆ ಟಿವಿ ಸ್ಕ್ರೀನ್ ಮೇಲೆ ಗುರೂಜಿಯವ್ರದ್ದು ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಸಂಪರ್ಕವನ್ನ ಸಹ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಯಾವಾಗ? ಮುಂದಿನ ವಿಡಿಯೋದಲ್ಲಿ.